ಈ ದೇವಿ ಹೆಣದ ಮೇಲೆ ಕೂತಿದ್ದು ಆಕೆಯ ತಲೆಯ ಮೇಲೆ ಚೇಳು, ಕಪ್ಪೆ, ಹಲ್ಲಿ, ಗೂಬಿ ಕೂತಿದ್ದು ತಲೆಯ ಮೇಲೆ ಕೂದಲಿನ ರಾಶಿಯೇ ಇದೆ. ಈ ಕ್ಷೇತ್ರದಲ್ಲಿರುವ ಜೋಗುಳ ದೇವಿಯ ವಿಗ್ರಹವು ಉಗ್ರ ಸ್ವರೂಪವಾಗಿದೆ. ಈ ದೇವಿಯು ನಗ್ನಳಾಗಿದ್ದು ತನ್ನ ನಾಲಿಗೆಯನ್ನ ಹೊರಚಾಚಿದ್ದಾಳೆ. ದೇವಿಯ ಈ ಉಗ್ರ ಅವತಾರವನ್ನು ಆರಾಧಿಸುವ ಯೋಗಿಗಳಿಗೆ ಆಕೆ ಸಿದ್ಧಿಯನ್ನು ಪ್ರಾಪ್ತಿ ಮಾಡುತ್ತಾಳೆ ಎಂದು ನಂಬಲಾಗಿದ್ದು, ಇದೇ ಕಾರಣಕ್ಕೆ ಈ ದೇವಿಯನ್ನ ಜೋಗುಳಾಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಈ ಜೋಗುಳಾಂಬ ಇಷ್ಟು ಭಯಾನಕ ಹಾಗೂ ಭಯಂಕರ ರೂಪವನ್ನು ತಾಳಲು ಕಾರಣವೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಹಾಗೂ ಈ ದೇವಸ್ಥಾನ ಎಲ್ಲಿದೆ ಎನ್ನುವ ಮಾಹಿತಿಯನ್ನು ಕೂಡ ಪಡೆಯೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ದಕ್ಷಿಣ ಯಜ್ಞೆಯಿಂದ ಸತಿಯನ್ನು ಕಳೆದುಕೊಂಡ ಶಿವನು ಆಕೆಯ ದೇಹವನ್ನ ಹೊತ್ತು ತಾಂಡವನ್ನು ಆಡುತ್ತಿರುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ಸುದರ್ಶನ ಚಕ್ರವನ್ನ ಉಪಯೋಗಿಸಿ ಸತಿಯ ದೇಹವನ್ನ ತುಂಡು ತುಂಡುಗಳನ್ನಾಗಿ ಮಾಡುತ್ತಾನೆ. ಈ ರೀತಿ 51 ತುಂಡುಗಳು ವಿಶ್ವದ ನಾನಾ ಭಾಗಗಳಲ್ಲಿ ಬೀಳುತ್ತವೆ. ಆಗ ಸತಿಯ ದವಡೆಯ ಮೇಲ್ಭಾಗ ಈಗಿನ ತೆಲಂಗಾಣ ರಾಜ್ಯದ ಅಲಂಪುರ್ನಲ್ಲಿ ಬಿದ್ದಿದೆ ಎಂದು ನಂಬಿಕೆ ಇದೆ. ಸತೀದೇವಿಯ 18 ಮಹಾಶಕ್ತಿ ಪೀಠಗಳಲ್ಲಿ ದೇವಿಯನ್ನ ಒಂದೊಂದು ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಒಂದೊಂದು ಕ್ಷೇತ್ರವು ತನ್ನದೇ ಆದ ಇತಿಹಾಸ, ಮಹಿಮೆ ಹೊಂದಿವೆ. ಆಲಂಪುರದಲ್ಲಿ ಸತೀದೇವಿಯ ಅವತಾರವನ್ನ ಜೋಗುಳಾಂಬ ದೇವಿ ಎಂದು ಕರೆಯಲಾಗುತ್ತದೆ. ಜೋಗುಳಾಂಬ ಎನ್ನುವ ಹೆಸರು ತೆಲುಗಿನ ಯೋಗುಳ ಅಮ್ಮ ಎನ್ನುವ ಪದದಿಂದ ಬಂದಿದೆ. ಅಂದರೆ ಯೋಗಿಗಳ ತಾಯಿ ಎಂದರ್ಥ. 18 ಶಕ್ತಿ ಪೀಠಗಳಲ್ಲಿ ಜೋಗುಳಾಂಬ ದೇವಿಯು ಯೋಗಿನಿಯ ಪೀಠವು 5ನೇದಾಗಿದೆ. ಈ ಕ್ಷೇತ್ರದಲ್ಲಿ ತುಂಗಭದ್ರಾ ಹಾಗೂ ಕೃಷ್ಣಾ ನದಿಗಳ ಸಂಗಮವಾಗಿದ್ದು ಇದನ್ನ ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಇನ್ನೊಂದು ಸ್ಥಳ ಪುರಾಣ ಪ್ರಕಾರ ಹಿಂದೆ ಈ ಪ್ರದೇಶದಲ್ಲಿ ರಾಕ್ಷಸರ ಹಾವಳಿ ಜಾಸ್ತಿಯಾಗಿತ್ತು. ಈ ಪ್ರದೇಶವು ಧ್ಯಾನಕ್ಕೆ, ತಪಸ್ಸಿಗೆ ಯೋಗ್ಯವಾಗಿದ್ದರಿಂದ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಋಷಿ ಮುನಿಗಳಿಗೆ, ಸಂತರಿಗೆ ಈ ರಾಕ್ಷಸರು ಅತಿಯಾಗಿ ಕಷ್ಟವನ್ನು ನೀಡಲು ಆರಂಭಿಸಿದ್ದರು. ಸ್ಥಿತಿ ಹೀಗಿರುವಾಗ ಒಮ್ಮೆ ಅವರು ಎಲ್ಲ ದೇವತೆಗಳನ್ನು ಕುರಿತು ತಮ್ಮ ಕಷ್ಟಗಳನ್ನು ನಿವಾರಿಸಲೆಂದು ವಿನಂತಿಸಲಾಗುತ್ತದೆ. ಎಲ್ಲ ದೇವತೆಗಳು ಶಕ್ತಿ ಒಂದೆಡೆ ಕ್ರೋಢೀಕರಿಸಿಕೊಂಡು ಆ ಶಕ್ತಿಯು ಸ್ಫೋಟಗೊಳ್ಳುತ್ತದೆ. ಆ ಸ್ಫೋಟಗೊಂಡ ಆ ರೂಪವೇ ಅದು ದೇವಿಯ ರೂಪವನ್ನ ತಾಳುತ್ತದೆ. ನಂತರ ಆ ದೇವಿ ಕಾಲಕ್ರಮೇಣ ಆ ಎಲ್ಲ ರಾಕ್ಷಸರನ್ನ ಸಂಹರಿಸುತ್ತಾಳೆ. ಅವಳೇ ಜೋಗುಳಾಂಬ ತಾಯಿಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಹೀಗೆ ಸಾವಿರಾರು ರಾಕ್ಷಸರನ್ನು ಸಂಹರಿಸಿದ ಜೋಗುಳಾಂಬ ಇಲ್ಲಿನ ಭಕ್ತರನ್ನ ಹಾಗೂ ಋಷಿ ಮುನಿಗಳನ್ನ ಕಾಪಾಡಿದಳು ಎಂದು ನಂಬಿಕೆ ಇದೆ. ಇದೇ ಯುದ್ಧದಲ್ಲಿ ಸತ್ತಂತಹ ಆ ರಾಕ್ಷಸರನ್ನ ಒಂದರ ಮೇಲೆ ಒಂದು ನಿಟ್ಟು ಅವುಗಳ ರಾಶಿಯ ಮೇಲೆ ಈ ದೇವಿಯು ಆಸೀನಳಾಗಿದ್ದಾಳೆ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಹಲವಾರು ರಾಕ್ಷಸರನ್ನ ಈ ದೇವಸ್ಥಾನದ ಸುತ್ತಮುತ್ತಲೇ ಹುಗಿಯಲಾಗಿತ್ತು. ಹೀಗಾಗಿ ಈ ದೇವಸ್ಥಾನದಲ್ಲಿ ಈಗಲೂ ಈ ತಾಯಿ ಒಬ್ಬ ರಾಕ್ಷಸನ ಶವದ ಮೇಲೆ ನೀವು ಕಾಣಬಹುದು. ಇದೇ ಕಾರಣ ನೂರಾರು ವರ್ಷಗಳ ಹಿಂದೆ ಇಲ್ಲಿ ದುಷ್ಟ ವ್ಯಕ್ತಿಗಳನ್ನ, ಪಾಪ ಮಾಡಿದವರನ್ನ, ಸಮಾಜದಲ್ಲಿ ತಪ್ಪು ಕೆಲಸ ಮಾಡಿದವರನ್ನ ಈ ದೇವಸ್ಥಾನದ ಎದುರುಗಡೆಯೇ ಅಂತಹವರಿಗೆ ಬಲಿ ಕೊಡಲಾಗುತ್ತಿತ್ತು. ಅಂದರೆ ದೇವಿಯು ಬಳಸುತ್ತಿದ್ದಂತಹ ಒಂದು ಖಡ್ಗವನ್ನ ಬಳಸಿ ಇಂತಹ ಪಾಪಿಗಳ ರುಂಡವನ್ನ ಕತ್ತರಿಸಲಾಗುತ್ತಿತ್ತು. ಹೀಗೆ ಕತ್ತರಿಸಲಾದಂತಹ ಆ ಭಯಾನಕ ರುಂಡಗಳನ್ನ ಆ ದೇವಸ್ಥಾನದ ಸುತ್ತಮುತ್ತಲೇ ಹುಗಿಯಲಾಗುತ್ತಿತ್ತು. ಆದರೆ ಕಾಲಕ್ರಮೇಣ ಅದು ಮುಂದೆ ಹೀಗೆ ಮಾಡದೆ ದೇವಸ್ಥಾನದ ಎದುರುಗಡೆ ಇರುವ ಮೈದಾನದಲ್ಲಿ ಇಂತಹ ಪಾಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತಿತ್ತು. ಹಾಗೂ ಅವರ ದೇಹವನ್ನ, ಅವರ ಮೂಳೆಗಳನ್ನ ಅಲ್ಲಿಯೇ ಹುಗಿಯಲಾಗುತ್ತಿತ್ತು. ಕಾರಣ ಇಂತಹ ಪಾಪಿಗಳು, ಇಂತಹ ದುಷ್ಟರು ಮತ್ತೊಮ್ಮೆ ಯಾರಿಗೂ ಕೂಡ ಮುಂದಿನ ಜನ್ಮದಲ್ಲಿಯೂ ಕೂಡ ಕಷ್ಟಗಳನ್ನ ಕೊಡಬಾರದು ಎಂದು ಅಂತಹ ಶವಗಳಿಗೆ ಮೊಳೆಗಳನ್ನು ಕೂಡ ಹೊಡೆದು ಶಾಶ್ವತವಾಗಿ ಅವರು ಮತ್ತೆ ಪುನರ್ಜನ್ಮ ಪಡೆಯಬಾರದು ಅನ್ನುವ ಮಟ್ಟಿಗೆ ಅವರನ್ನ ಈ ರೀತಿ ಮೊಳೆ ಹೊಡೆದು ಅಲ್ಲಿಯೇ ಶವ ಸಂಸ್ಕಾರವನ್ನು ಕೂಡ ಮಾಡುತ್ತಿದ್ದರಂತೆ. ಆದರೆ ಕಾಲಕ್ರಮೇಣ ಇದು ಕಡಿಮೆಯಾಗಿ ಈಗ ಅಂತಹ ಸಂಸ್ಕಾರಗಳನ್ನ, ಅಂತಹ ಪದ್ಧತಿಗಳನ್ನ ನೂರಾರು ವರ್ಷಗಳ ಹಿಂದೆಯೇ ನಿಷೇಧಿಸಲಾಗಿದೆ.
ಕೃಷ್ಣಾ ನದಿ ಹಾಗೂ ತುಂಗಭದ್ರಾ ನದಿ ಸಂಗಮವಾಗಿದ್ದರಿಂದ ಈ ಸ್ಥಳದಲ್ಲಿ ಅಂದರೆ ಕರ್ನೂಲು ಸುತ್ತಮುತ್ತ ಜನರು ಹಾಗೂ ನಿಧಿ ಕಳ್ಳರು ಇಲ್ಲಿನ ಭೂಮಿಯನ್ನು ಅಗೆಯುವಾಗ ಅವರಿಗೆ ಆಗಾಗ ರಾಕ್ಷಸ ಗಾತ್ರದ ಅಸ್ಥಿಪಂಜರಗಳು ಕೂಡ ಸಿಕ್ಕಿರುವ ಹಲವಾರು ಉದಾಹರಣೆಗಳಿವೆ. ಎಷ್ಟೋ ಬಾರಿ ಈ ಒಂದು ಪ್ರದೇಶದಲ್ಲಿ ಮನೆಗಳನ್ನು ಕಟ್ಟುವಾಗ ಅಥವಾ ಇನ್ನಿತರ ಕೆಲಸಗಳಿಗೆ ಭೂಮಿಯನ್ನು ಅಗೆಯುವಾಗ ಈಗಲೂ ಕೂಡ ಅಲ್ಲಿ ಈ ರೀತಿಯ ಅಸ್ಥಿಪಂಜರಗಳು ಸಿಗುತ್ತವೆ ಎನ್ನುವ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಇಂತಹ ಘಟನೆಯಿಂದಲೇ ಗೊತ್ತಾಗುತ್ತೆ ಹಿಂದೆ ದೇವಿ ಹಲವಾರು ರಾಕ್ಷಸರನ್ನ ಇದೇ ಜಾಗದಲ್ಲಿ ಸಂಹರಿಸಿದ್ದಳು ಎಂದು. ಆದರೆ ವಿಪರ್ಯಾಸ ಏನೆಂದರೆ ಇತ್ತೀಚೆಗೆ 2018 ಜುಲೈ 30ನೇ ತಾರೀಕು ಅಂತಾರಾಜ್ಯ ಕಳ್ಳರ ತಂಡ ಒಂದು ಈ ದೇವಸ್ಥಾನದಲ್ಲಿ ಕಳ್ಳತನ ಮಾಡಲು ಹೋಗಿ ದೇವಸ್ಥಾನಕ್ಕೆ ಒಳಗೆ ಹೋಗಿದ್ದಾರೆ. ಇನ್ನೇನು ತಾಯಿಯ ಆಭರಣಗಳನ್ನು ಎತ್ತಿಕೊಳ್ಳುವಷ್ಟರಲ್ಲಿ ಆ ದೇವಿಯ ಭಯಂಕರವಾದಂತಹ ಕಣ್ಣುಗಳನ್ನು ನೋಡಿ 3 ಜನ ಕಳ್ಳರು ಅಲ್ಲಿಯೇ ಮೂರ್ಛೆ ಹೋಗಿದ್ದಾರೆ. ಬೆಳಗ್ಗೆ ಎದ್ದು ಅರ್ಚಕರು ದೇವಸ್ಥಾನದ ಬಾಗಿಲನ್ನು ತೆಗೆದಾಗ ಈ 3 ಕಳ್ಳರು ಮೂರ್ಛೆ ಹೋದ ಸ್ಥಿತಿಯಲ್ಲಿ ಕಂಡು ಪೂಜಾರಿ ಕೂಡ ಗಾಬರಿಯಾಗಿ ಸುತ್ತಮುತ್ತ ಇದ್ದ ಭಕ್ತರಿಗೆ ಈ ವಿಷಯವನ್ನ ತಿಳಿಸಿದ್ದಾರೆ. ಆಮೇಲೆ ಪೊಲೀಸರು ಬಂದು ಈ ಕಳ್ಳರನ್ನು ಹಿಡಿದು ದೇವಸ್ಥಾನದ ರಸ್ತೆಯ ಎದುರುಗಡೆ ಎಲ್ಲರ ಮುಂದೆ ಇವರನ್ನ ಪರೇಡ್ ಕೂಡ ಮಾಡಿಸಿದ್ದಾರೆ ಹಾಗೂ ಚೆನ್ನಾಗಿ ಥಳಿಸಿ ಆಮೇಲೆ ಇವರಿಗೆ ಜೈಲಿಗೆ ಅಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಈ ದೇವಿಯ ಆ ಶಕ್ತಿ ಎಷ್ಟರ ಮಟ್ಟಿಗೆ ಇರಬಹುದು ಎಂದು. ಇಂತಹ ಘಟನೆಗಳು ಇಲ್ಲಿ ಆಗಾಗ ನಡೆಯುತ್ತಾನೆ ಇರುತ್ತದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲಕ್ಕೆ ಆಲಂಪುರ ಪಶ್ಚಿಮ ಬಾಗಿಲು ಎಂದೇ ಹೆಸರು ಪಡೆದಿದೆ. ಆಲಂಪುರ ಪಾವಿತ್ರತೆ ಬಗ್ಗೆ ಸ್ಕಂದ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇದೆ. ಈ ಕ್ಷೇತ್ರವು ನಲ್ಲಮಲ್ಲ ಅರಣ್ಯದಿಂದ ಸುತ್ತುವರೆದಿದ್ದು ತುಂಗಭದ್ರಾ ನದಿಯ ಎಡದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಇಲ್ಲಿ ಜೋಗುಳಾಂಬ ದೇವಿಯು ಶಕ್ತಿಪೀಠ ಮಾತ್ರವಲ್ಲ, ನವಬ್ರಹ್ಮ ದೇಗುಲಗಳು ಕೂಡ ಇರೋದು ವಿಶೇಷ. ಇಲ್ಲಿನ ಜೋಗುಳಾಂಬ ದೇವಿಯ ದೇಗುಲ ಬಹಳ ಪುರಾತನವಾಗಿದ್ದು ಅಂದರೆ 14ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ಈ ದೇಗುಲವನ್ನ ನಾಶಪಡಿಸಿದ್ದರು. ಅವರು ದೇಗುಲದ ಮೇಲೆ ಆಕ್ರಮಣ ಮಾಡಿದಾಗ ಜೋಗುಳಾಂಬ ದೇವಿ, ಚಂಡಿ ಹಾಗೂ ಮುಂಡಿಯರ ವಿಗ್ರಹಗಳನ್ನು ಸುರಕ್ಷಿತವಾಗಿಯೇ ಪಕ್ಕದಲ್ಲಿ ಇರುವ ಬಾಲಬ್ರಹ್ಮೇಶ್ವರ ಸ್ವಾಮಿ ದೇಗುಲದಲ್ಲಿ ಗುಪ್ತವಾಗಿ ಇಡಲಾಗಿತ್ತು. ಜೋಗುಳಾಂಬ ದೇವಿಯ ನೂತನ ದೇಗುಲವನ್ನು ಹಳೆಯ ದೇಗುಲದ ಸ್ಥಳದಲ್ಲಿಯೇ ಹೊಸದಾಗಿ ನಿರ್ಮಿಸಿ ಬಾಲಬ್ರಹ್ಮೇಶ್ವರ ಸ್ವಾಮಿ ದೇಗುಲದ ವಿಗ್ರಹಗಳನ್ನು ಹೊಸ ದೇಗುಲಕ್ಕೆ ಸ್ಥಳಾಂತರಿಸಿ ಪ್ರತಿಷ್ಠಾಪಿಸಲಾಗಿದೆ. ಹೊಸ ದೇಗುಲ ರಮ್ಯ ರಮಣೀಯವಾಗಿದ್ದು ಪಕ್ಕದಲ್ಲಿಯೇ ಕೊಳವೊಂದು ಕೂಡ ನೀವು ನೋಡಬಹುದು. ಜೋಗುಳಾಂಬ ದೇವಿಯು ಉಗ್ರ ಸ್ವರೂಪದಲ್ಲಿದ್ದು ಈ ಕೊಳದ ನೀರು ಹಾಗೂ ನದಿಯಿಂದ ಬೀಸುವ ತಣ್ಣನೆ ಗಾಳಿಯು ದೇವಿಯನ್ನ ಶಾಂತಗೊಳಿಸಿ ಭಕ್ತರು ದೇವಿಯನ್ನ ಸುಲಭವಾಗಿ ಪ್ರಾರ್ಥಿಸಲು ಅನುಕೂಲ ಮಾಡಿಕೊಡುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಅಂದ ಹಾಗೆ ಈ ಜೋಗುಳಾಂಬ ದೇವಸ್ಥಾನ ಇರುವ ಆಲಂಪುರ ಕರ್ನೂಲಿನಿಂದ 48 ಕಿಲೋಮೀಟರ್ ದೂರದಲ್ಲಿದ್ದರೆ ದಕ್ಷಿಣ ಕಾಶಿ ಶ್ರೀಶೈಲದಿಂದ 170 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕರ್ನಾಟಕದ ಬಳ್ಳಾರಿಯಿಂದ 205 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ 385 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನೀವೇನಾದರೂ ಶ್ರೀಶೈಲಕ್ಕೆ, ಬಳ್ಳಾರಿ, ಮಂತ್ರಾಲಯ ಹೋದರೆ ತಪ್ಪದೆ ಈ ಮಹಾಶಕ್ತಿ ಪೀಠವನ್ನ ಭೇಟಿ ಕೊಟ್ಟು ದೇವಿಯ ಕೃಪೆಗೆ ಪಾತ್ರರಾಗಿರಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ರೇಣುಕಾಂಬ, ಜೈ ಜೋಗುಳಾಂಬ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.